ಇವಾಗ ನಾವು ಅರವಿಲೆ ಮಂತ್ರ ಮಂದಿರ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಹೆಚ್ಚು ಕಮ್ಮಿ 2 ಕಿಲೋಮೀಟರ್ಸ್ ಇದೆ. ಪಾರ್ಕಿಂಗ್ 150 ರುಪೀಸ್ ಕಾರ್ಗೆ ಚಾರ್ಜ್ ಮಾಡ್ತಾರೆ. ಸೊ ಕಾರ್ ಪಾರ್ಕಿಂಗಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಹಿಸ್ಟ್ರಿ ಏನಂತ ತಿಳ್ಕೊಳ್ಳೋಣ ಹೋಗ್ತಾ ಹೋಗ್ತಾ. ಸೊ ನಾವಿಲ್ಲಿ ಕಾರ್ ಪಾರ್ಕಿಂಗಿಂದ ನಡ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಇಲ್ಲಿದ್ದೀವಿ. ಸೊ ಇನ್ನೂ ಇಲ್ಲಿ ಹೋಗ್ಬೇಕಂತಂದರೆ ಇಂಟರ್ನ್ಯಾಷನಲ್ ಇದು ಆರೋಬಿಲೆ ಎಕ್ಸಿಬಿಷನ್ ಇದೆಯಲ್ಲ ಅಲ್ಲಿ. ಸೊ ಇಷ್ಟು ದೊಡ್ಡದಿದೆ. ಒಳಗಡೆ ಸ್ಪಿರಿಚುವಲ್ ಯೋಗ ಅದು ಹೆಂಗೆ ಕನ್ಸ್ಟ್ರಕ್ಷನ್ ಮಾಡವ್ರೆ ಅನ್ಸುತ್ತೆ ಅದು ಚೈತ್ರ. ನೋಡ್ತಿದ್ದೀರಲ್ಲ, ಆ ಮರದೆಲ್ಲ ಕೊಂಬೆಗಳೆಲ್ಲ ಒಂದೊಂದು ಮರ ಈ ತರ ಇದೆ ನೋಡಿ. ಒಂದು ಮರಗಳು ಕೊಂಬೆ ಒಂದೇ ಒಂದು ಮರ. ಆಕ್ಚುಲಿ ಎಷ್ಟು ಕೊಂಬೆ, ಆಲೊಂದು ಮರ ಅಲ್ಲ ಇದು. ಅದೇ ನಮ್ಮ ಮನೆ ಮುಂದೆ ಐತಲ್ಲ. ಎಷ್ಟು ಅದು ಜಾಗ ಸಿಕ್ಕಿದ್ರೆ ಎಲ್ಲಾನು ಅದೇ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಒಂದು ಮರ ಎಷ್ಟು ಕೊಂಬೆಗಳಾಗಿರೋದ, ಎಷ್ಟು ನೆರಳು ಕೊಟ್ಟಿದೆ ಎಷ್ಟು ಜನಕ್ಕೆ ಅಂದ್ರೆ ಇದೊಂದು ಮರ ಬೇಕು. ಮನ್ಸು ಏನ್ ಮಾಡುತ್ತೆ ಏನಂತೀರಾ? ಮರ ಬೇಕು. ಮನ್ಸು ಏನ್ ಮಾಡುತ್ತೆ? ಮನ್ಸೆಲ್ಲ ನಮ್ಮ ಮನ್ಸು ಕೆಟ್ಟದ್ ಮಾಡುತ್ತೆ. ಮರ ಇರ್ಬೇಕು, ಒಳ್ಳೇದ್ ಮಾಡುತ್ತೆ ಅಂದ್ರೂ. ನಮ್ಮನ್ಸು ನಮಗ್ ಮಾತ್ರ ಒಳ್ಳೇದ್ ಮಾಡುತ್ತೆ. ಮರ ಆದ್ರೆ ಎಲ್ರಿಗೂ ಒಳ್ಳೇದ್ ಮಾಡುತ್ತೆ ಅಷ್ಟೇ. ಮರ ಏನಕ್ಕೆ? ಮರ ಏನಕ್ಕಲ್ಲ, ಮರ ಬೇಕು. ಇಲ್ಲಿ ಚೈತ್ರ ಹಿಂಗೈತೆ, ಸಖತ್ತಾಗೈತೆ. ವ್ಯೂ ಪಾಯಿಂಟ್ ನೋಡಕ್ ಹೋಗ್ಬೇಕಾದ್ರೆ ಸೊ ಆರೋವಿಲ್ಲ ವ್ಯೂ ಪಾಯಿಂಟ್ ನೋಡೋದಕ್ಕಿಂತ ಮುಂಚೆ ನಮ್ಗೆ ಈ ಮರನೇ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತು. ಅದಕ್ಕೆ ಇಲ್ಲೇ ಬಂದಿದ್ದೀವಿ. ಹೆಂಗೈತೆ ಇಲ್ಲಿ. ಸೊ ಇದೇ ಆರೋವಿಲ್ಲ ವ್ಯೂ ಪಾಯಿಂಟ್ ಅಂದರೆ. ಸೊ ಇಲ್ಲಿ ಇಷ್ಟು ಜನ ಬಂದು ಇಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಇಲ್ಲಿಂದ ನಿಂತ್ಕೊಂಡು ಫೋಟೋ ವಿಡಿಯೋ ತೊಗೊಳೋದಕ್ಕಷ್ಟೇ ಇಲ್ಲಿಗೆ ಬರ್ತೀವಿ. ಅದ್ರೊಳಗಡೆ ಹೋಗ್ಬೇಕಂತ ಅಂದರೆ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೋಬೇಕು. ಇಲ್ಲೇನೋ ಇನ್ನೂ ಡೆವಲಪ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಏನೇನೋ ಕೆಲಸಗಳೆಲ್ಲ ನಡೀತಿದೆ ಸುತ್ತಮುತ್ತ. ಸೊ ನಾವೆಲ್ಲ ಇಲ್ಲೇ ನಿಂತ್ಕೊಂಡು ಫೋಟೋ ತೊಗೊಂಡು ಹೋಗೋದಷ್ಟೇ. ಇದಕ್ಕೆ ನಾವು 1 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಆ್ಯಂಡ್ ಅಲ್ಲಿ ಬಿಸಿಲಿರೋದಕ್ಕೆ ಶೇಡ್ಸ್ ಹಾಕಿದ್ದಾರೆ. ಇದ್ರೊಳಗೆ ಆರೋವಿಲೆ ಒಳಗೆ ನಮಗೆ ಒಂದು 2 ಬೊಟಿಕ್ ಇದೆ. ಒಂದು ಕಲ್ಕಿ ಅಂತ, ಇನ್ನೊಂದು ಮೀರಾ, ಮತ್ತು ಇಲ್ಲೊಂದು ಕೆಫೆ ಇದೆ, ಬ್ರೈಟ್ ಪಾತ್ ಕೆಫೆ ಅಂತಲೂ ಇದೆ. ಸೊ ಪಾರ್ಕಿಂಗ್ ಮಾಡಿ ಒಳಗೆ ಬಂದರೆ ಇಲ್ಲೇ ಪಿಕ್ ಮಾಡ್ತಾರೆ. ನಾವು ಆರೋವಿಲೆ ನೋಡೋಕ್ಕೆ ಹೋಗ್ಬೇಕಾದ್ರೆ ಹೋಗ್ತಾ ನಡ್ಕೊಂಡು ಹೋದ್ವಿ. ಬರ್ತಾ ಅದೇ ಡ್ರಾಪಿಂಗ್ ವೆಹಿಕಲಲ್ಲಿ ಬಂದ್ವಿ. ಸೊ ಚೆನ್ನಾಗಿತ್ತು, ಬಟ್ ಒಳಗೆ ಹೋಗೋಕ್ಕೆ ಇದು ಪಾಂಡಿಚೇರಿ ಹತ್ರ ರಾಕ್ ಬೀಚ್ ಹತ್ರನೇ ಇರೋ ಬೆಸಿಲಾ ಚರ್ಚ್ ಹತ್ರ ಇದ್ವಿ ಇವಾಗ ನಾವು. ಇದು 1895 100 ವರ್ಷಕ್ಕಿಂತ ಹಳೆಯದಾಗಿರೋ ಬೆಸಿಲಾ ಚರ್ಚ್ ನಾವು ನೋಡ್ತಾ ಇರೋದು. ರಾಕ್ ಬೀಚಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಈ ಪಾಂಡಿಚೇರಿಯಲ್ಲಿ ಎಲ್ಲ ಪಕ್ಕನೇ ಇರೋದ್ರಿಂದ ನೀವು ರಾಕ್ ಬೀಚ್ ಮತ್ತು ಈ ಬೆಸಿಲಾ ಚರ್ಚ್ ಹಾಗೆ ಅಲ್ಲೊಂದು ದೇವಸ್ಥಾನ ಇದೆ, ಅಷ್ಟೂ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಒಳಗೆ ನೋಡಿ ಚರ್ಚ್ ಇದೆ. ಫ್ಲಾಗ್ ಬೀಚ್ ಅನ್ನೋದು ಪಾಂಡಿಚೇರಿಯಲ್ಲಿ ಬಂದಿದ್ದೀವಿ. ಸೊ ಇದು ಕಾರ್ ಪಾರ್ಕಿಂಗ್. ಇದು 6 o'clockಗೆ ಬೀಚ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ವಾಕೇಬಲ್ ಅಲ್ಲಿ ಹೋಗಬೇಕು, ಬೀಚ್ಗೆ ಹೋಗಬೇಕು ಅಂತಂದರೆ. ಸೊ ಬನ್ನಿ ಮುಂದೆ ಹೋಗೋಣ. ಚೈತ್ರಾ ಸ್ಕ್ವೇರ್ ಅನಿ
ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಹಿಡನ್ ಬೀಚ್. ಹಿಡನ್ ಬೀಚ್ ಎಂಟ್ರೆನ್ಸ್. ಇಲ್ಲಿ ಒಂದು ಆರ್ಚ್ ಶೇಪಲ್ಲಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗೋಗೋಣ. ಅಲ್ಲಿ ವಾಟರ್ ಸ್ಪೋರ್ಟ್ಸ್ಗೆಲ್ಲ ಆ್ಯಂಡ್ ಸ್ನ್ಯಾಕ್ಸು ಆ್ಯಂಡ್ ಅದರ್ ಈಟಬಲ್ಸ್ ಎಲ್ಲ ಆ ಕಡೆ ಸಿಗುತ್ತೆ. ಸೊ ಇಷ್ಟು ದಿನ ನಾವು ಕರ್ನಾಟಕದ್ದು ಗೋವಾ ಎಲ್ಲ ಬೀಚಸಲ್ಲೂ ಸನ್ಸೆಟ್ ಬೀಚಸ್ ಎಲ್ಲ ಆಗ್ತಾಯಿತ್ತು. ಇಲ್ಲಿ ಸನ್ ರೈಸ್ ಮಾತ್ರ ಆಗೋದಷ್ಟೇ. ಸೊ ಇಲ್ಲಿ ನಾವು ಸನ್ಸೆಟ್ ವಿಡಿಯೋ ಏನಾದರೂ ಈ ಕಡೆ ತೊಗೋಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೇಳ್ಬೇಕಂದ್ರೆ. ಇದ್ರ ಪಕ್ಕ ಹೀಗೆ ಹೋದರೆ ಪ್ಯಾರಡೈಸ್ ಬೀಚ್ ಅಂತಲೂ ಇದೆ. ಸೊ ಇದು ಇದೆ ಆ್ಯಂಡ್ ಆ ಕಡೆ ಪ್ಯಾರಡೈಸ್ ಲೇಕ್ ಆನ್ ಬೀಚ್ ಆ ಥರ ಎಷ್ಟೊಂದು ರೆಸಾರ್ಟ್ ಎಲ್ಲ ಬರುತ್ತೆ. ನೋಡಿ ಇದು ಒಂದು ಪಾಯ್ಸನಸ್ ಫಿಶ್ ಯಾವುದೋ ಒಂದು ಹೇಳ್ತಾರಲ್ಲ, ಅದು ಯಾವುದೇ ಹೆಸರು? ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಇರುತ್ತೆ ಆ್ಯಂಡ್ ಸ್ವಿಮ್ಮಿಂಗ್ ಇದೊಂದೇ ಬೀಚಲ್ಲಿ, ಹಿಡನ್ ಬೀಚಲ್ಲಿ ಮಾತ್ರ ಅಲೋ ಮಾಡೋದು. ಆ್ಯಂಡ್ ಇಲ್ಲಿ ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಬೋದು ನಾವು ವಾಟರ್ ಗೇಮ್ಸ್ ಎಲ್ಲ ಆಡಾದ್ಮೇಲೆ, ಲೈಕ್ ನೀರಲ್ಲೆಲ್ಲ ಆಟ ಆಡಿದ್ಮೇಲೆ ಸ್ನಾನ ಎಲ್ಲ ಮಾಡೋಕ್ಕೂ ಫೆಸಿಲಿಟಿ ಇದೆ. ಸೊ ಅಲ್ಲಿ ಚಿಕ್ಕ ಬೋಟು ಕೆಳಗಡೆಯಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗುತ್ತೆ. ಇವಾಗ ನಾವು ಪಾಂಡಿಚೇರಿ ಫ್ರೆಂಚ್ ಕಾಲೋನಿಯಲ್ಲಿದ್ದೀವಿ. ಸೊ ಈ ಫ್ರೆಂಚ್ ಸ್ಟ್ರೀಟಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 4 ಸೈಡ್ ಕೂಡ ಫ್ರೆಂಚ್ ಲಿಟ್ರೇಚರಲ್ಲಿ ಏನೋ ಫ್ರೆಂಚ್ ಆರ್ಕಿಟೆಕ್ಚರಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ಸ್ ನೋಡ್ಬೋದು. ಸೊ ನಾವು 4 ಸೈಡ್ ಈ ರೋಡಲ್ಲೂ ಆ್ಯಂಡ್ ಈ ಕಡೆ ರೋಡಲ್ಲೂ ಕೂಡ ಫ್ರೆಂಚ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ನೋಡ್ಬೋದು. ಸೊ ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ರಾಕ್ ಬೀಚ್ ಹೋಗ್ತೀವಿ. ಇದ್ದೀವಿ ರಾಕ್ ಬೀಚಲ್ಲಿ ಮಧ್ಯರಾತ್ರಿ 11ರಿಂದ 12 ಗಂಟೆ ಟೈಮಲ್ಲಿ ಬಂದು ರೋಡ್ ಮಧ್ಯದಲ್ಲಿ ವಾಕ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇದು ರಾಕ್ ಬೀಚ್. ಆ್ಯಂಡ್ ಈ ಸುತ್ತ ನೋಡಿದ್ರೆ ಎಷ್ಟು ಪೀಸ್ಫುಲ್ ಆಗಿದೆ. ಇಲ್ಲೆಲ್ಲ ಬೆಳಗ್ಗೆ ಟೈಮ್ ಅಂತೂ ಫುಲ್ ಮಾರ್ನಿಂಗ್ ವಾಕಿಂಗ್ ಜಾಗಿಂಗ್ ಮಾಡ್ತಾ ಇರ್ತಾರೆ. ಬೆಳಗಿನ ವೀಡಿಯೋನ ನೆಕ್ಸ್ಟ್ ನೋಡ್ತೀರಾ. ಸೊ ನೈಟ್ ಟೈಮಲ್ಲಿ ಎಷ್ಟು ಪೀಸ್ಫುಲ್ಲಾಗಿ ಜನ ಇಲ್ಲದೆ ಇರಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋ ತೆಗಿತಿದ್ದೀವಿ. ಇದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇರೋವಂಥದ್ದು. ಹಾಗೆ ಇಲ್ಲಿ ಭಾರತೀನಗರ್ ಪಾರ್ಕ್, ಹಾಗೆ ಭಾರತೀನಗರ್ ಬೀಚ್, ಭಾರತೀನಗರ್ ಪಾರ್ಕ್, ಹಾಗೆ ಮುಗುಳುನಗೆ ಮೂವಿಯಲ್ಲಿ ತೆಗೆದಿರೋ ಶೂಟಿಂಗ್ ಸ್ಪಾಟ್ ಎಲ್ಲ ಇಲ್ಲೇ ಕಾಣಿಸುತ್ತೆ. ಅದನ್ನು ಬೆಳಿಗ್ಗೆ ವೀಡಿಯೋದಲ್ಲಿ ನೋಡೋಣ. ಸೊ ಈ ಥರ ಹೀಗೆ ನೋಡ್ಕೊಂಡೋದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೈಡಲ್ಲಿ ಲೈಟಿಂಗ್ಸ್ ಅಂತ ನೋಡಿ. ಸೊ ಇಲ್ಲಿ 24 ಅವರ್ಸ್ ಇರ್ಬೋದಲ್ಲ, ಓಪನ್ ಇರುತ್ತೆ, ಅಲೋ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲೆಲ್ಲ ಕುತ್ಕೊಂಡೇ ಇರ್ತಾರೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ವಾಕಿಂಗು ಜಾಗಿಂಗು ಕೂಡ ಇದೇ ಮಾಡ್ತಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ದೂರದಲ್ಲಿ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದರಿಂದ ಆಚೆನೇ ಮಾಡಬೇಕು. ಸೊ ಅಲ್ಲಿಂದ ಏನಿದ್ರು ವಾಕಿಂಗಲ್ಲೇ ಬರಬೇಕು, ನಡ್ಕೊಂಡು ಬರಬೇಕು. ಯಾವುದೇ ಥರದ ಗಾಡಿ ಅಲೋ ಮಾಡೋದಿಲ್ಲ. ಸೊ ಈ ರೋಡ್ ಪೂರ್ತಿ ಯಾವುದೇ ವೆಹಿಕಲ್ ಇರೋದಿಲ್ಲ, ಬರೀ ನಡ್ಕೊಂಡೇ ಓಡಾಡಬೇಕು. ಇದು ರೈಲ್ವೆ ಸ್ಟೇಷನಿಂದ ಬಂದು ಜಸ್ಟ್ 1/2 ಕಿಲೋಮೀಟರ್ಸ್, 400 to 500 ಮೀಟರ್ಸ್ ಅಷ್ಟೇ ಇರೋದು. ಸೊ ನೀವು ಟ್ರೈನಲ್ಲಿ ಬಂದರೆ ಜಸ್ಟ್ ಒಂದು 10 ನಿಮಿಷ ವಾಕಲ್ಲೇ ಬಂದುಬಿಡ್ಬೋದು. ಇದ್ರ ಸುತ್ತನೇ ತುಂಬ ವೈಟ್ ಟೌನ್, ಫ್ರೆಂಚ್ ಸ್ಟ್ರೀಟ್ ಅಂತ ಎಲ್ಲ ಇದೆ. ವಾಕಿಂಗಲ್ಲೇ ಬರ್ಬೋದು. ಇವಾಗ ನಾವು ಓಲ್ಡ್ ಲೈಟ್ ಹೌಸ್ ರೋಡ್ ಹತ್ರ ಇದ್ದೀವಿ. ಸೊ ಇಲ್ಲಿ ನಾವು ಓಲ್ಡ್ ಲೈಟ್ ಹೌಸ್ ಹಾಗೂ ಯುದ್ಧದ ಟೈಮಲ್ಲಿ, ಅದಕ್ಕೆ ಮುಂಚೆ ಫ್ರೀಡಮ್ಗೋಸ್ಕರ ಏನು ಯುದ್ಧ ಮಾಡುವಾಗ ಫೈಟ್ ಮಾಡಬೇಕಾದ್ರೆ ಬ್ರಿಟಿಷ್ ಜೊತೆ ಏನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಇದ್ರೊಳಗಿದೆ. ಸೊ ಇದು ನಾವು ಚೆಕ್ ಮಾಡ್ಬೋದು ಒಳಗಡೆ ಹೋಗಿ. ಈವ್ನಿಂಗ್ ಬೇಗ ಬಂದರೆ ಇಲ್ಲ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚು ಕೂಡ ಇದೆ. ಇಲ್ಲಿ
ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಕೂಡ ಇರುತ್ತೆ ಯಾವಾಗ್ಲೂ ನಮ್ಮ ರೈಟ್ ಸೈಡಲ್ಲೇ. ಇಲ್ಲಿ ಗೌರ್ಮೆಂಟ್ ಆಫ್ ಪಾಂಡಿಚೇರಿ ಕಡೆಯಿಂದ ಹ್ಯಾಂಡಿಕ್ರಾಫ್ಟ್ ಹಾಗೆ ಕರಕುಶಲ ಆ ಥರ ಕೈಯಲ್ಲೇ ಮಾಡಿರುವಂಥ ಎಕ್ಸಿಬಿಷನ್ ಕೂಡ ನೋಡ್ಬೋದು ನಾವು. ಬಟ್ ನಾವು ಇದನ್ನೆಲ್ಲ ನೈಟಲ್ಲೇ ಬ್ಲಾಗ್ಗೆ ಚೆಕ್ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಅದೆಲ್ಲ ತುಂಬ ಕ್ರೌಡ್ ಇರುವಾಗ ತೆಗೆದ್ರೆ ಚೆನ್ನಾಗೇನು ಕಾಣಲ್ಲ ಅಂತ. ಲೇಕ್ ಕೆಫೆ 24 hours ಕಾಫಿ ಶಾಪ್ ನಮಗೆ ರಾಕ್ ಟೀಚರ್ ಒಂದು 70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಒಂದು 70 ರುಪೀಸ್. ಸೊ ಕಮ್ಮಿ ಅಂದ್ರೆ 70. ನಾವು ತಗೊಂಡಿರೋದು ಒಂದು ಫ್ರೆಂಚ್ ಫ್ರೈಸ್ ಮತ್ತು 2 ಕಾಫಿ. ಬೀಚ್ ವ್ಯೂ ಇದೆ, ಸಕ್ಕತ್ತಾಗಿರುತ್ತೆ. ಟು ಎಲ್ಲಿ ಕೂರ್ತೀಯಾ? ಬೀಚ್ ವ್ಯೂ. ನಾವು ರಾಕ್ ಬೀಚ್ ಆ ಕಡೆಯಿಂದ ಬಂದರೆ ರಾಕ್ ಬೀಚ್ ಆದಮೇಲೆ ಪ್ರೊಮೆನೇಡ್ ಬೀಚ್ ಬರುತ್ತೆ. ಸೊ ಇಲ್ಲಿ ಕಿಂಡರ್ ಫ್ರಾನ್ಸಿಸ್ ಏನೋ ಫ್ರೆಂಚ್ ಇವ್ರದ್ದು ಹಾಕಿದ್ದಾರೆ. ಯಾರೋ 1914ಇಂದ 1918ವರೆಗೂ ಇದ್ದಿದ್ದು. ಸೊ ಫ್ರೆಂಚಲ್ಲಿ ಯಾರಿದ್ರು ಏನಿದ್ರು ಅವ್ರು ರೂಲ್ ಹಾಕಿ ಮಾಡಿರೋದು ಹಾಕಿದ್ದಾರೆ ಅಂತ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ರಾತ್ರಿ ನಾವು ನೋಡಿದ್ವಲ್ಲ ಲೇಕ್ ಕೆಫೆ, ಆ್ಯಂಡ್ ಅದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ. ಸೊ ರಾಕ್ ಬೀಚ್ ಆ್ಯಂಡ್ ಪ್ರೊಮೆನೇಡ್ ಬೀಚ್ ರೋಡ್ ಇದೆ. ಮತ್ತು ಇದು ಇಲ್ಲಿ ಭಾರತಿ ನಗರ್ ಪಾರ್ಕ್ ಅಂತ ಇರ್ತದೆ. ಸೊ ಆ ಕಡೆ ಪ್ರೊಮೆನೇಡ್ ಬೀಚ್ ಇದೆ, ಅದ್ರ ಹಿಂದೆನೇ ಭಾರತಿ ನಗರ್ ಪಾರ್ಕ್ ಬರುತ್ತೆ. ಸೊ ವೆಹಿಕಲ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಪಾರ್ಕ್ ಮಾಡಿ ವಾಕಲ್ಲಿ ಹೋಗಬೇಕು, ಎಲ್ಲ ಕಡೆ ನಡ್ಕೊಂಡೇ ಹೋಗಬೇಕು. ಆ್ಯಂಡ್ ಇದ್ರೊಳಗಡೆ ಮೆಮೋರಿಯಲ್ ಹಾಲ್ ಇದೆ. ಹಾಗೆ ಅಲ್ಲಿ ವೈಟ್ ಹೌಸ್ ಮತ್ತು ನೇಟಾಗಿ ಜವಾಹರ್ಲಾಲ್ ನೆಹರು ಅವ್ರದ್ದು ಸ್ಟ್ಯಾಚ್ಯೂ. ಫಾರೆಸ್ಟಲ್ಲಿ ಕಯಾಕಿಂಗ್ ಮತ್ತು ಬೋಟಿಂಗ್ ಹಾಗೆ ಮ್ಯಾಂಗ್ರೋವ್ ಬೋಟ್ ಹೋಗುತ್ತಲ್ಲ, ಅಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಬೋಟಿಂಗ್ ಟಿಕೆಟ್ ಆ್ಯಂಡ್ ಗೋ ಕಾರ್ಟಿಂಗ್ ಎಲ್ಲ ಇದೆ ಅಂತ ಅನಿಸುತ್ತೆ. ನಾವು ಫ್ರೆಂಚ್ ಸ್ಟ್ರೀಟಿಂದ ಇದು ಒಂದು 3-4 ಕಿಲೋಮೀಟರ್ಸಲ್ಲಿ ಬಂದ್ವಿ. ಬಟ್ ರೋಡ್ ಅಂತೂ ತುಂಬ ಅಂದರೆ ತುಂಬ ಗಲೀಜಿತ್ತು. ಚಿಕ್ಕದು ಕಂಜೆಸ್ಟೆಡ್. ನಾವು ಹೋಗಿ ತಲುಪ್ತೀವ ಏನೋ ನಾವು ಡೌಟಲ್ಲೇ ಬಂದ್ವಿ. ಸೊ ಫೈನಲಿ ಈ ಲೊಕೇಶನ್ಗೆ ಬಂದು ತಲುಪಿದ್ದೀವಿ. ತುಂಬ ಚಿಕ್ಕದು ಅಂದರೆ ನ್ಯಾರೋ ರೋಡ್ಸ್ ಇತ್ತು, ಕಾರಲ್ಲಿ ಕಷ್ಟ ಆಗುತ್ತೆ. 2 ವೀಲರ್ ನೋ ಪ್ರಾಬ್ಲಮ್. ಸೊ ಒಳಗಡೆ ಹೋಗೋಣ ಮ್ಯಾಂಗ್ರೋವ್ ಫಾರೆಸ್ಟ್ಗೆ, ಹೇಗಿದೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಪ್ರೈಸ್ ಎಲ್ಲ ಏನಿದೆ ಅಂತ. ಈ ಬಿಸಿಲಲ್ಲಿ ತುಂಬ ದೂರದಿಂದ ಬಂದರೆ ಇನ್ನು ಸ್ವಲ್ಪ ತಣ್ಣಗೆ ಚೆನ್ನಾಗಿ ಅನ್ನಿಸ್ತಿದೆ. ಬಟ್ ಒಳಗಡೆ ಬೋಟಿಂಗ್ ಹೆಂಗಿರುತ್ತೆ ಟ್ರೈ ಮಾಡೋಣ. ಸಖತ್ತಾಗಿ ಬರ್ತೈತೆ. ಹ್ಞೂ ಚೆನ್ನಾಗಿದೆ. ನಾವೆಲ್ಲೋ ಈ ರೋಡ್ ನೋಡಿ ಹೇಗಿರುತ್ತೋ ಏನೋ ಪ್ಲೇಸ್ ಅಪ್ಪ ಯಪ್ಪ. ಸ್ವಲ್ಪ ಸ್ಮೆಲ್ ಕೂಡ ಇದೆ. ನೀರು ಇಲ್ಲದೆ ಇರೋದ್ರಿಂದ ಕಬ್ಬು ನಾಶ ಥರ ಸುತ್ತ ನೀರಿದೆ. ಬಟ್ ನಿಂತು ನೀರು. ಸೊ ಇದರಲ್ಲೇ ಅವರು ಕುಂತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ ಇಲ್ಲೇ ಏನೇನೋ ಏನೋ ಅಂಗಡಿ ಇಟ್ಟಿರ್ತಾರೆ ಅನ್ಸುತ್ತೆ. ಹ್ಞೂ. ಸೊ ನಾವಿವಾಗ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಬೋಟಿಂಗ್ ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್. ಆದರೆ ಆ ಕಡೆ ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜಾಗಿದೆ ಅಂತ ಫ್ರೆಂಡ್ಸ್.
ಈ ನೀರಲ್ಲಿ ಆ ನೀರಲ್ಲಿ ನಮ್ಮನ್ನ ಬೋಟಿಂಗ್ ಕರ್ಕೊಂಡು ಹೋಗ್ತಾರಂತೆ ಫ್ರೆಂಡ್ಸ್. ಒಂಚೂರು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನಾವಂತೂ ಹೋಗ್ಲೇ ಇಲ್ಲ ಫ್ರೆಂಡ್ಸ್. ನೀವು ಇಲ್ಲಿ ಬರ್ತಾ ಇದ್ರೆ ಮಳೆಗಾಲದಲ್ಲಿ ಮಾತ್ರ ಬನ್ನಿ ಫ್ರೆಂಡ್ಸ್, ಇಲ್ಲ ಅಂತಂದ್ರೆ ನಿಂತು ನೀರು ಮೋರಿ ನೀರು ತರ ಇರುವಂತ ಗಬ್ಬು ವಾಸನೆ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. 50 ರೂಪಾಯಿಗೆ ಒಂದು ರೌಂಡು ಗೋ ಕಾರ್ಟಿಂಗ್ ಅಲ್ಲಿ ಹೋಗ್ತಿದ್ದಾರೆ. ಸೊ 150 ರೂಪಾಯಿ ಒಬ್ಬರು ಪರ್ಸನ್ಗೆ 1 ರೌಂಡ್ ಮಾಡೋಕ್ಕೆ, 250 ರೂಪಾಯಿ 2 ರೌಂಡ್ ಮಾಡೋಕ್ಕೆ ಗೋ ಕಾರ್ಟಿಂಗ್ಗೆ. ಓ ಗೋ ಕಾರ್ಟಿಂಗ್ ಸ್ಟ್ರೈಟಾಗಿ ಇಟ್ಕೋ, ಸ್ಟ್ರೈಟಾಗಿ ಈ ಕಡೆಗೆ. ನೋಡ ಇಲ್ಲಿ, ಸಾಕ್ಬಿಡು. ಪಾಂಡಿಚೇರಿಯಲ್ಲಿ ಅರಿಂಕ್ ಬೀಡು ಅಂತ ಒಂದು ಜಾಗ ಇದೆ. ಇದು ರೋಮ್ ಟೈಮಲ್ಲಿ ಯವನ ಅಂತ ಕರಿತಾ ಇದ್ರಂತೆ. ಇಲ್ಲಿ ಏನು ನಮ್ಮದು ಫೋರ್ಟ್ ಇದೆ, ಫೋರ್ಟ್ದು ಬಂದರ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಬೀಚ್ ಇದೆ. ಸೊ ಇಲ್ಲೇ ಅವಾಗ ವಜ್ರ ವೈಡೂರ್ಯಗಳನ್ನೆಲ್ಲ ಮಾಡೋ ಮಾರ್ಕೆಟ್ ಆಗಿ ಯೂಸ್ ಮಾಡಿದ್ರಂತೆ. ಅದು ಫುಲ್ ಎಲ್ಲ ಬಿದ್ದೋಗಿ ನಶಿಸೋಗ್ಬಿಟ್ಟಿದೆ. ಅದನ್ನ ಇವಾಗ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅನ್ಸುತ್ತೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ. ಬನ್ನಿ ಹೇಗಿದೆ ಒಳಗೋಗಿ ನೋಡೋಣ. ಚಿಕ್ಕ ಗುಹೆ ತರ ಐತೆ ಈ ಗುಹೆಯಲ್ಲಿ. ಇದು ಎಂಟ್ರೆನ್ಸ್ ಅಲ್ಲಿ ಇಷ್ಟೇ ಚಿಕ್ಕದು, ಇದು ಬ್ಯಾರಿಕೇಶನ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಮತ್ತೆ ಏನೋ ಕಟ್ತಾ ಇದ್ದಾರೆ ಅನ್ಸುತ್ತೆ ಅವರು, ಅದನ್ನ ರೆಡಿ ಮಾಡ್ತಿದ್ದಾರೆ. ಇದೇನು ಅಂತ ಏನಿಲ್ಲ, ಇದಕ್ಕೆ ಇದು ನಾವು ನೋಡೋಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ರೋಡ್ ಕರೆಕ್ಟ್ ಆಗಿಲ್ಲ, ರೋಡ್ ಅಷ್ಟೇನು ಚೆನ್ನಾಗಿಲ್ಲ, ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಬಂದಾಗ ಇನ್ನೂ ಒಂದು ಪಕ್ಕದಲ್ಲೇ ಪ್ಲೇಸ್ ಕವರ್ ಮಾಡ್ಬೋದಷ್ಟೇ. ಮ್ಯಾಂಗ್ರೋವ್ ಫಾರೆಸ್ಟ್ ಬಂದ ಮಾತ್ರ ಈ ಪ್ಲೇಸ್ ಕವರ್ ಮಾಡಿ. ಇಲ್ಲ ಈ ಪ್ಲೇಸಿಗೆ ಬಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಜನ ಮರಳು ಜಾತ್ರೆ ಮರಳು ಅನ್ನೋದಕ್ಕೆ ನಾವೇ ದುಡ್ಡು ಎಕ್ಸಾಮ್ ಮಾಡಿ ಅವಾಗಿನ ಕಾಲದಲ್ಲಿ ರೋಮ್ ಸ್ಟೈಲಲ್ಲಿ ಕಟ್ಟಿರೋದು ಅಂತ ನೋಡಕ್ ಬಂದಿದ್ದೀವಿ ಅಷ್ಟೇ, ಆರ್ಕಿಟೆಕ್ಚರ್ಗೋಸ್ಕರ ನೋಡಕ್. ನಾವು ಅಲ್ಲಿಂದ ಓಡೋಡ್ ಬಂದ್ವಿ, ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಮುಗಿಸ್ಕೊಂಡು ಗೋ ಕಾರ್ಟಿಂಗ್ ಮಾಡಿದ್ವಿ ಅಲ್ಲಿ. ಅದಾದ್ಮೇಲೆ ಇದೇನಿದೆ ನೋಡೋಣ ಅಂತ ಬಂದ್ರೆ ಗೂಗಲಲ್ಲಿ ಇದೊಂದು ಪಿಕ್ಚರ್ ಹಾಕವ್ರೆ, ಅರಿಂದು ಚೆನ್ನಾಗಿದೆ ಅಂತ. ಓಕೆ, ಒಂದಿಷ್ಟು ತಿಳ್ಕೊಂಡಂಗಾಯ್ತು. ರೋಮ್ ಟೈಮಿಂದಾನು ಇದ್ದಿತ್ತಂತೆ. ಸೊ ಎಷ್ಟು ಹಳೇದಿರ್ಬೋದು, ಯಾರ್ಯಾರು ಏನೇನು ಬಂದು ಹೋಗಿದಾರೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ. ಏನಂತ ಗೊತ್ತಿಲ್ಲ, ಇದನ್ನ ಮತ್ತೆ ಯಾಕೆ ಕಟ್ಬೇಕಂತ ಗೊತ್ತಿಲ್ಲ. ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ. ಕಟ್ಟುತ್ತಿದಾರ ಕ್ಲೀನ್ ಮಾಡ್ತಿದಾರ ನಮಗೆ ಗೊತ್ತಾಗ್ತಿಲ್ಲ. ಏನಾದ್ರು ಗೊತ್ತಾದ್ರೆ ಇದಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ, ಅಲ್ಲಿ ತಿಳಿಸಿ ನಮಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ನಮಗಂತೂ ಗೊತ್ತಾಗ್ತಿಲ್ಲ. ಹಳೆ ಕಾಲನ ಇವಾಗ ಮಾಡಿ ಇನ್ನೂ ಏನೇನೋ ಮಾಡಬೇಕು.